ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತು ತಾವೇನು ಕೇಳ್ತೀರ ಮುರುಳಿ, ಯೋಚನೆ ಮಾಡಿ. ನೀವು 18 ಜನವರಿ ದಿನ ಬಾಬೂರು ನಿಮ್ಮ ಸನ್ಮುಖದಲ್ಲಿ ಬಂದಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ನಾನು ಏನೇನು ಮಾಡಬೇಕು ಅಂತ. 18 ಜನವರಿಯ ಮಹತ್ವ. ಬಾಬಾ ನೀನು ಹೊಟ್ಟೋಗ್ಬಿಟ್ಟಿಯಲ್ಲ, ಆ ಥರ ವಿಯೋಗಿ ಆಗೋದಲ್ಲ, ಆಲಾಪ ಮಾಡೋದಲ್ಲ, ಆದರೆ ಬಾಬೂರನ್ನು ತನ್ನ ಸ್ವರೂಪದಿಂದ ತನ್ನ ಜೀವನದಿಂದ ತೋರಿಸ್ತಕ್ಕಂಥದ್ದು. ಇಡೀ ಜಗತ್ತಿಗೆ ಬ್ರಹ್ಮ ತಂದೆಯನ್ನು ಪ್ರಖ್ಯಾತ ಮಾಡ್ತಕ್ಕಂಥದ್ದು. ಮನಸ ವಾಚ ಕರ್ಮಣ ಶಿವ ಬಾಬಾ ಏನು ಅವ್ರ ಮುಖಾಂತರ ಪಾಲನೆ ಕೊಟ್ಟಿದ್ದಾರೆ, ಅದನ್ನು ಪ್ರಖ್ಯಾತ ಮಾಡ್ತಕ್ಕಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಮಾತು. ಕೇಳಿ ಒಂದೊಂದಾಗಿ. ಬಾಬಾವ್ರ 18ನೇ ಜಾನ್ವರಿ ಅಂದರೆ ಗೀತೆಯ 18ನೇ ಅಧ್ಯಾಯ ಪೂರ ಆಯಿತು. ಹಂಗೆ 18 ಮಾತುಗಳನ್ನು ಬಾಬಾ 18th ಜಾನ್ವರಿ ಅಂದರೆ ಅದರ ಧಾರಣೆಗಳಲ್ಲಿ ಇರಬೇಕು ನೀವು ಮಕ್ಕಳು. ಅದರ ಆಧಾರದ ಮೇಲೆ ಫಾಲೋ ಫಾದರ್ ಮಾಡಬೇಕನ್ನೋ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಅದರ ವ್ಯಾಲ್ಯೂ ನಮಗೆ ಎಷ್ಟು ಗೊತ್ತಿದೆ ಅಷ್ಟು 18th ದಿನದ ಒಳಗಡೆ ನಮ್ಮ ಸ್ಥಿತಿಯನ್ನು ಹಂಗೆ ಮಾಡ್ಕೊಳ್ತಾ ಬಾಬೂರಿಂದ ವರದಾನಗಳನ್ನು ತಗೊಳ್ಳೋದೇನಿದೆ ಅದು ಭಾಳ ಸಹಜ ಆಗ್ಬಿಡುತ್ತೆ. आज अमृत वेले से स्नेही बच्चों के स्नेह के गीत, समान बच्चों के मिलन मनाने के गीत, संपर्क में रहने वाले बच्चों के उमंग में आने के उत्साह भरे आवाज़, बांदेली बच्चियों के स्नेह भरे मीठे उल्हने, कई बच्चों के स्नेह के पुष्प बाप दादा के पास पहुँचे. ಇವತ್ತು ಅಮೃತ ವೇಳೆ ಸ್ನೇಹಿ ಮಕ್ಕಳ ಸ್ನೇಹದ ಹಾಡು, ಸಮಾನ ಮಕ್ಕಳ ಮಿಲನ ಮಾಡ್ತಕ್ಕಂಥ ಹಾಡು. ಸಮಾನರು ಬಾಪ್ ಸಮಾನ ಸ್ಥಿತಿಯಲ್ಲಿ ವಾ ಬಾಬಾ ಅನ್ನೋ ಆ ಸಮಾನತೆಯಲ್ಲಿ ಮೀಟ್ ಮಾಡ್ತಾರಲ್ಲ, ಸಂಪರ್ಕದಲ್ಲಿ ಬರ್ತಕ್ಕಂತಹ ಮಕ್ಕಳ ಉಮಂಗ ಉತ್ಸಾಹದಲ್ಲಿ ಬರ್ತಕ್ಕಂತಹ ಆ ಉತ್ಸಾಹ ತುಂಬಿದ ಆತ್ಮನ ಧ್ವನಿ ಏನಿದೆ, ಸಂಕಲ್ಪಗಳೇನಿದೆ, ಹಾಗೂ ಯಾರು ಬಂಧನದಲ್ಲಿರೋ ಮಕ್ಕಳಿದ್ದಾರೆ ಅವ್ರ ದೂರುಗಳು. ಬಾಬಾ ನೀನು ಹೊರಟೋಗ್ಬಿಟ್ಟೆ, ಅಷ್ಟೇ ಅಲ್ಲ ನಾನು ಬಂಧನದಲ್ಲಿದ್ದೀನಿ, ನಾನು ನಿನ್ನ ಹತ್ರ ಬರೋಕ್ಕಾಗಲ್ವಲ್ಲ. ಬೇಕಾದಷ್ಟು ದೂರುಗಳು, ಆಲಾಪಗಳು. ಅನೇಕ ಮಕ್ಕಳ ಸ್ನೇಹಿ ಮಕ್ಕಳ ಸ್ನೇಹದ ಪುಷ್ಪಗಳು, ಮಹಿಮೆಯ ಪುಷ್ಪಗಳು. ಬಾಬುವರ ಸ್ನೇಹದ ಆಧಾರದ ಮೇಲೆ ಏನು ಸಂಕಲ್ಪ ಮಾಡ್ತಿದ್ದಾರೆ ಅದು ಬಾಬನಿಗೆ ಮುಟ್ತಿದೆ. देश विदेश के बच्चों के समर्थ संकल्पों की श्रेष्ठ प्रतिज्ञाएं सभी बाप दादा के पास समीप पहुँचे. बाप दादा सभी बच्चों के स्नेह के संकल्प और समर्थ संकल्पों का रिस्पॉन्ड कर रहे हैं. ತಂದೆ ದೇಶ ವಿದೇಶ ಮಕ್ಕಳ ಎಲ್ಲ ಮಕ್ಕಳ ಸಮರ್ಥ ಸಂಕಲ್ಪದ ಶ್ರೇಷ್ಠ ಪ್ರತಿಜ್ಞೆಗಳು ಬಾಬೂರ ಹತ್ರ ಭಾಳ ಸಮೀಪದಿಂದ ಮುಟ್ಟಿದೆ. ಅಂದರೆ 18th ಬಾಬೂರಿಂದ ವಿಶೇಷ ವರದಾನ ತಗೊಳ್ಳೋಕ್ಕೆ ಅನೇಕ ತರಹದ ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಬಾಬಾ ನಾನು ಇವತ್ತಿಂದ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಸೊ ದಟ್ ಬಾಬೂರು ಅದಕ್ಕೆ ತಕ್ಕಂತೆ ಯಾರು ಯಾವ ತರಹ ಪ್ರತಿಜ್ಞೆಗಳು
ಹೃದಯದಿಂದ, ಸತ್ಯ ಹೃದಯದಿಂದ ಮಾಡ್ತಾರೋ ಅವ್ರಿಗೆ ಆ ರೀತಿ ಸಹಯೋಗ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳೋದು, ಎಲ್ಲ ಮಕ್ಕಳ ಸ್ನೇಹದ ಸಂಕಲ್ಪಗಳ, ಸಮರ್ಥ ಸಂಕಲ್ಪಗಳಿಗೆ ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಸದಾ ಬಾಪ್ ದಾದಾ ಕೆ ಸ್ನೇಹಿ ಭವ್, ಸದಾ ಸಮರ್ಥ ಸಮಾನ ಭವ್, सदा उमंग उत्साह से समीप भव, लगन की अग्नि द्वारा बंधन मुक्त स्वतंत्र आत्मा भव, बच्चों के बंधन मुक्त होने के दिन आए कि आए. ಎಷ್ಟು ವರದಾನ ಕೊಡ್ತಿದ್ದಾರೆ. ಒಂದು 18th ಬ್ರಹ್ಮ ಬಾಬಾ ತಾಯಿಯ ತರಹ ಶಿವಬಾಬುವರಿಂದ ತಾಯಿ ಮಕ್ಕಳ ಶಿಫಾರಸು ಮಾಡಿ ಅಪ್ಪನಿಂದ ಎಲ್ಲ ಕೊಡಿಸ್ತಾರೆ ನೋಡಿ. ಹಂಗೆ ಬಾಬೂರೂ ತಂದೆಯ ಸಮಾನ ವರದಾತನೇ. ಆದರೆ ಇಬ್ಬರೂ ಸೇರಿ ಯಾವಾಗಲೂ ಎಲ್ಲ ವರದಾನಗಳಲ್ಲಿ ಹೆಂಗೆ ಸಂಪನ್ನ ಮಾಡ್ತಾರೆ ನೀವು ಯೋಚನೆ ಮಾಡಿ. ಏನು, ಸದಾ ತಂದೆಯ ಸ್ನೇಹಿ ಭವ, ತಂದೆಯ ಪ್ರೇಮದಲ್ಲಿ ಮಗ್ನರಾಗಿರಿ. ಸದಾ ಸಮರ್ಥರಾಗಿ ತಂದೆಯ ಸಮಾನ ಭವ, ಉಮಂಗ್ ಉತ್ಸಾಹದಲ್ಲಿ ಸದಾ ಸಮೀಪ ಭವ. ಬ್ರಹ್ಮ ತಂದೆಯ ತರಹ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಕಾರ್ಯದಲ್ಲಿ ಸಮೀಪ. ಲಗನ್ ಕಿ ಅಗ್ನಿ, ಲಗನ್ನಿನ ಅಗ್ನಿಯಿಂದ ಬಂಧನ್ಮುಕ್ತ ಆತ್ಮ ಭವ. ಯಾರೆಷ್ಟು ಅತಿಯಾದ ಬಾಬುರ ಪ್ರೀತಿಯಲ್ಲಿ, ಲಗನ್ ಅಂದರೆ ಅವರ ಪ್ರೇಮದಲ್ಲಿ ಎಷ್ಟು ಮಗ್ನರಾಗ್ತಾರೋ ಆ ಲಗನ್ನೇ ಅಗ್ನಿ ಆಗಿಬಿಡುತ್ತೆ. ಯಾವುದರಲ್ಲಿ ಯಾವುದೇ ಬಂಧನ, ಸ್ವಭಾವ ಸಂಸ್ಕಾರಗಳದ್ದಿರ್ಬೋದು, ಇನ್ನೇನಾದರೂ ಇಂದ್ರಿಯಗಳ ಬಂಧನ ಇರ್ಬೋದು, ಯಾವುದೇ ಮಾತು ಒಳಗಡೆ ಯಾರ್ದೇನಿದೆಯೋ ಅದನ್ನು ಹಾನೆಸ್ಟಾಗಿ ಹೇಳಿದ್ರೆ ಬಾಬಾ ತಥಾಸ್ತು ಅಂತಾರೆ. ಅಂದರೆ ನೀವು ಮಕ್ಕಳು ಸಂಪೂರ್ಣ ಬಂಧನ ಮುಕ್ತರಾಗೋ ದಿನ ಬಂತಂದರೆ ಬಂತು. तो बच्चों के स्नेह के दिल के आवाज़ कुंभकर्ण आत्माओं को अवश्य जगाएगा. यही बंधन में डालने वाले स्वयं प्रभु स्नेह के बंधन में बंध जाएंगे. बाप दादा विशेष बंधन वाली बच्चियों को शुभ दिन आने की दिल की राहत दे रहे. ತಂದೆ ಹೇಳ್ತಿರೋದು ಅಂದರೆ ಈ ಆತ್ಮಗಳೆಲ್ಲ ಹೆಂಗೆ ಎದ್ದೇಳ್ತಾರೆ, ನಿಮ್ಮ ಸ್ನೇಹದ ಹೃದಯದ ಆವಾಜ್, ಆ ಸಂಕಲ್ಪಗಳ ಧ್ವನಿ ಇದೆಯಲ್ಲ, ಬಾಬುವರ ಪ್ರೇಮದ ಸಂಕಲ್ಪಗಳ ಧ್ವನಿಯಲ್ಲಿ ಅಷ್ಟು ತಾಕತ್ತಿದೆ. ಈ ಜಗತ್ತಲ್ಲಿ ಮಲ್ಕೊಂಡಿದ್ದಾರಲ್ಲ ಅಜ್ಞಾನ ನಿದ್ರೆಯಲ್ಲಿ ಕುಂಭಕರ್ಣರು, ಅವರನ್ನು ಖಂಡಿತ ಜಾಗೃತಿಯಲ್ಲಿ ಎಬ್ಬರಿಸುತ್ತೆ ನಿದ್ರೆಯಿಂದ. ಅಷ್ಟೇ ಅಲ್ಲ, ಇದೇ ಬಂಧನ ಆಗ್ತಕ್ಕಂಥ ಆತ್ಮಗಳು ಸ್ವಯಂ ಪ್ರಭು ಪ್ರೀತಿಯಲ್ಲಿ, ಪ್ರಭು ಸ್ನೇಹದ ಬಂಧನದಲ್ಲಿ ಬಂಧಿತರಾಗ್ಬಿಡ್ತಾರೆ. ಈಗ ವೆರೈಟಿ ಬಂಧನ ಆಗ್ತಾರಲ್ಲ, ಕೆಲವ್ರು ಸಮಾಜದಲ್ಲಿ ನಮ್ಮ ಸಂಸ್ಥೆಗೆ ಬಂಧನ, ಕೆಲವ್ರು ಮನೆಯಲ್ಲಿ ಪಾಪ ಮಾತೇರಿಗೆ ಬಂಧನ, ವೆರೈಟಿ ಬಂಧನಗಳನ್ನು ಹಾಕೋರು ಇರ್ತಾರೆ. ಅವರೆಲ್ಲರೂ ಪ್ರಭು ಸ್ನೇಹದಲ್ಲಿ ಬಂದ್ಬಿಡ್ತಾರೆ. ತಂದೆ ವಿಶೇಷ ಬಂಧನ್ ವಾಲಿ ಬಚ್ಚಿಯೋಂ ಕೋ ಶುಭ ದಿನ್, ಬಂಧನದಲ್ಲಿರೋ ಮಕ್ಕಳಿಗೆ, ಮಾತೆಯರಿರೋ ಕುಮಾರಿ ಇರೋದು ಯಾರೇ ಇರ್ಬೋದು, ಅವರೆಲ್ಲರಿಗೆ ಈ ಶುಭ ದಿನ ಒಂದು ಆಧಾರ, ಆಶ್ರಯವನ್ನು, ಆ ಒಂದು ಮಕ್ಕಳೇ ನಾನು ಇದ್ದೀನಿ ಅನ್ನೋ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಬಾಬಾ ಎಲ್ಲ ಮಕ್ಕಳ ಹೆಂಗೆ ನೋಡಿ ಹೃದಯ ಇಟ್ಟಿರ್ತಾರೆ, ಅವರು ತಗೋತಾರೆ ಹೃದಯನ. ಆ ಮಕ್ಕಳಿಗೆ ಯಾರ್ಯಾರಿಗೆ ಏನೇನು ಬೇಕೋ ಆಯಾ ರೀತಿಯಲ್ಲಿ ಎಲ್ಲವನ್ನ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಕ್ಯೂಂಕಿ ಯಾಕೆ ಬಾಬೂರು ಇಷ್ಟೆಲ್ಲ ಮಕ್ಕಳಿಗೆ ಕೊಡ್ತಾರೆ, ಇಷ್ಟೆಲ್ಲ ವರದಾನಗಳು ಯಾಕೆ ಕೊಡ್ತಾರೆ ಅಂದರೆ ಒಂದೊಂದಾಗಿ ಹೇಳ್ತಿದ್ದಾರೆ. ಅಂದರೆ ಇವತ್ತಿನ ದಿನದ 18th ವಿಶೇಷತೆ ಏನು ಅಂತ. आज के विशेष दिन पर
विशेष स्नेह के मोती बाप दादा के पास पहुँचते हैं। यही स्नेह के मोती श्रेष्ठ हीरा बना देता है। ಇವತ್ತಿನ ವಿಶೇಷ ದಿನ ವಿಶೇಷ ಸ್ನೇಹದ ಮುತ್ತುಗಳು ಬಾಬುವ್ರ ಹತ್ರ ಮುಟ್ಟುತ್ತೆ. ಅಂದರೆ ಎಲ್ಲರೂ ಅವ್ರ ಪ್ರೀತಿಯಲ್ಲಿ ಆನಂದ ಬಾಷ್ಪ ಬರುತ್ತೆ. ಎಲ್ಲರಿಗೆ ಬಾಬುವ್ರ ಪ್ರೀತಿಯಲ್ಲಿ ಆ ಸ್ನೇಹದ ಈ ಆನಂದ ಬಾಷ್ಪ ಇದೆಯಲ್ಲ, ಅದು ನನ್ನ ಮುತ್ತುಗಳಾಗಿ ವಜ್ರಗಳಾಗ್ಬಿಡುತ್ತೆ ಅಂತಾರೆ ಬಾಬುವರು. ಅಂದರೆ ನಿಮ್ಮ ಒಂದೊಂದು ಸ್ನೇಹದ ಮಾತುಗಳನ್ನು ನಾನು ಹಾಗೆ ತಗೋತೀನಿ. ಅದು ನಿಮ್ಮ ಸ್ನೇಹ ತಂದೆ ಹತ್ರ ವ್ಯಾಲ್ಯೂಬಲ್ ವಜ್ರದ ಸಮಾನ. ಅದಕ್ಕೆ ಬಾಬಾ ಬೆಲೆ ಇಡ್ತಾರೆ, ಹೃದಯದಲ್ಲಿ ಅಳವಡಿಸ್ಕೊಳ್ತಾರೆ. ಸೊ ಅದರಿಂದ ನಮ್ಮ ಪ್ರೀತಿ ಸಚ್ಚೆ ದಿಲ್ ಕಾ ಪ್ಯಾರ್, ಹೃದಯದ ಪ್ರೀತಿ ಆಗಬೇಕು. ಬಾಬುವ್ರ ಹತ್ರ ಎಷ್ಟು ಸತ್ಯ ಹೃದಯ, ಸ್ವಚ್ಛ ಹೃದಯದ ನಮ್ಮ ಸ್ನೇಹ ಇದೆ. ಯಾವ ಸ್ನೇಹದಲ್ಲಿ ಬೇರೆ ಯಾವ ಪ್ರಭಾವಗಳಿರಬಾರ್ದು, ಅಲ್ಲಿ ಬಾಬುವರು ನಮಗೆ ಸರ್ವಶ್ರೇಷ್ಠ ಪ್ರಾಪ್ತಿಯನ್ನು ಮಾಡಿಸ್ತಾರೆ. ಆಜ್ ಕೆ ದಿನ್ ಸಮರ್ಥ ದಿನ ಹೈ. ಸ್ಮೃತಿಯ ದಿನ ಅಂದ್ರೇ ಅದು ಸಮರ್ಥತೆಯ ದಿನ. ಯಾವ ದಿನ ನೀವು ಎಷ್ಟು ಬೇಕಂದ್ರೂ ಬಾಬುವರ ನಿರಂತರದ ಸ್ಮೃತಿಯಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಆ ಎಲ್ಲ ಸಮರ್ಥತೆಗಳನ್ನು ತಗೊಳ್ಬೋದು. आज का दिन समान बच्चों को तत्वम के वरदान का दिन है. आज के दिन बाप दादा शक्ति सेना को सर्व शक्तियों की विल करता है, विल पावर देते हैं, विल पावर देते हैं, विल की भी पावर देते हैं. ಇವತ್ತಿನ ದಿನ ಯಾರೆಲ್ಲ ತಂದೆಯನ್ನು ಫಾಲೋ ಫಾದರ್ ಮಾಡ್ತಾರೆ, ಅವರಿಗೆ ತತತ್ವಂ, ನಾನು ಹೇಗೋ ನೀವು ಹಾಗೆ, ನನ್ನ ತರಹನೇ ನೀವು ಅನ್ನೋದು ಅದು ಬಹುದೊಡ್ಡ ವರದಾನ. ಅದು ತತತ್ವಂ ಅಂತಕ್ಕಂತಹ ವರದಾನವನ್ನು ನಾನು ಕೊಡ್ತೀನಿ. ವರದಾನದ ದಿನ ಇವತ್ತಿನ ದಿನ. ತಂದೆ ಶಕ್ತಿ ಸೇನಾ, ಅರ್ಥಾತ್ ನೀವು ಮಕ್ಕಳಿಗೆ ಎಲ್ಲ ಶಕ್ತಿಯರಿಗೆ ವಿಲ್ ಪವರ್ ಕೊಡ್ತಕ್ಕಂಥ ಬಾಬುವ್ರು ಎಲ್ಲ ವಿಲ್ ಮಾಡಿ ಹೋದ್ರಲ್ಲ. ವಿಲ್ ಮಾಡೋದಲ್ಲದೆ ಮಕ್ಕಳಿಗೆ ವಿಲ್ ಪವರ್ ಕೊಟ್ಟು ಹೋದರು. ಬಾಬುವರು ವಿಲ್ ಪವರ್ ಕೊಡೋದಂದರೆ ತನ್ನನ್ನು ತಾನು ಬಾಬನಿಗೆ ಸಂಪೂರ್ಣವಾಗಿ ವಿಲ್ ಮಾಡ್ತಕ್ಕಂತಹ ದಿನ. ಬಾಬಾ ನಾಮೇ ತೇರಾ ಹೂಂ. ಬ್ರಹ್ಮ ಬಾಬನ್ನ ಫಾಲೋ ಮಾಡೋದೇ ಈ ಮಾತಲ್ಲಲ್ಲ. ಬ್ರಹ್ಮ ಬಾಬಾ ಶಿವಬಾಬಾ ಬಂದ ತಕ್ಷಣ ಏನಂದ್ರು, ಬಾಬಾ ಎಲ್ಲ ನಿಂದು, ನಾನು ಆತ್ಮನೂ ನಿಂದು, ನಾನು ಮಗು ಬೇಬಿ ಅಂತ. ಕಂಪ್ಲೀಟ್ ಸರೆಂಡರಿಂಗ್ ಅಂತಹ ದಿನ ಇದು. ಅಂದರೆ ಅಕ್ಕಂದ್ರಿಗೆ ಅದು ಬಾಬಾ ಹೋಗ್ಬಿಟ್ರೆ ಇದೇನು ಸಣ್ಣ ಮಾತಾ? ಎಲ್ಲ ಸಮಾಜ ಎಲ್ಲ ಜನಗಳು ಅಂದ್ಕೊಂಡ್ರು, ಇವಾಗ ಇವ್ರು ಬ್ರಹ್ಮ ಹೋಗ್ಬಿಟ್ರು, ಎಲ್ಲ ಸಂಸ್ಥೆ ಮುಚ್ಚಿಬಿಡುತ್ತೆ, ಇನ್ನೇನು ಆಗೋಯ್ತು ಅಂದ್ಕೊಂಡ್ರು. ಎಲ್ಲ ನೋಡ್ತಿದ್ದಂಗೆ ಬ್ರಹ್ಮ ಬಾಬಾ ಹೋದ್ಮೇಲೆ ಇನ್ನೂ ಸೇವೆ ಅದು ಪದಮ್ ಗುಣ ಮಲ್ಟಿಪ್ಲೈ ಆಯಿತು. ಯಾಕೆಂದರೆ ಜನಗಳಿಗೆ ಶಾರೀರಿಕವಾಗಿ ಹೋದ್ರು ಅಂತ. ಬಟ್ ನಮಗೆ ಗೊತ್ತಿದೆ ಬಾಬಾ ಹೋಗಿಲ್ಲ, ಬರೀ ರೂಮ್ ಶಿಫ್ಟ್ ಆಯಿತು, ಈ ರೂಮಿಂದ ಆ ರೂಮ್. ಬಾಬಾವರು ನಾವು ಮಕ್ಕಳ ಜೊತೆಯಲ್ಲಿದ್ದೆಲ್ಲ ಕಾರ್ಯ ಮಾಡ್ತಿದ್ದಾರೆ ಅಂತ ಯಾರಿಗೆ ಗೊತ್ತಾಗ್ತಿಲ್ಲ. ಏನಂತೀರ? ಬಾಬಾ ಇದ್ದಾರೆ, ಹೋಗಿದ್ದಾರ? ಸದಾ ಜೊತೆಯಲ್ಲಿದ್ದು ಬಾಪ್ ದಾದಾ ಇಬ್ಬರೂ ನಮ್ಮ ಮಕ್ಕಳ ಬೆಳಗೆದ್ರೆ ಪಾಲನೆ ಸಹಯೋಗ ಕರೆದ ತಕ್ಷಣ ಬರ್ತಾರೆ. ನಮಗೇನು ಬೇಕೋ ಎಲ್ಲ ಮಾಡ್ತಾರೆ. ಇದಕ್ಕಿಂತ ಸಹಯೋಗ ಇನ್ಯಾರು ಕೊಡೋಕ್ಕಾಗುತ್ತೆ? और आज का दिन बाप का बैकबोन बन बच्चों को विश्व के मैदान में आगे रखने का दिन है. बाप अननोन और बच्चे वेल नोन है. ಎಷ್ಟೋ ಸರ್ವಾಂಶ ತ್ಯಾಗ ಬಲಿದಾನ ಶಿವ ಬಾಬೋದು, ಬ್ರಹ್ಮ ತಂದೆದು. ಇವತ್ತಿನ ದಿನ ತಂದೆ ಮಕ್ಕಳ ಬ್ಯಾಕ್ ಬೋನ್ ಆಗಿ ಮಕ್ಕಳನ್ನು ವಿಶ್ವದ ಮೈದಾನದಲ್ಲಿ ಮುಂದಿಡೋ ದಿನ. ಕೈಯಲ್ಲಿ ಕೈ ಕೊಟ್ಟು ಹೊರಟುಬಿಟ್ರಲ್ವಾ, ಅದವರು ಒಬ್ಬರಿಗೆ ಎದುರುಗಡೆ ಇರೋರಿಗೆ ನಿಮಿತ್ತ ಮಾಡಿದ್ರು. ಬಟ್ ಎಲ್ಲ ಮಕ್ಕಳಿಗೆ
ವಿಶ್ವದ ಮುಂದೆ ಬಾಬುರನ್ನ ಶೋ ಮಾಡಲಿಕ್ಕೆ ನೀವು ಕಾರಣ ಅಂತ ಹೇಳಿ ಹೊರಟುಬಿಟ್ರು. ಅಷ್ಟೇ ಅಲ್ಲ, ಬಾಬುವ್ರು ಗುಪ್ತ ಆಗಿಬಿಟ್ರು, ಅನ್ನೋನ್. ಆ ಬ್ರಹ್ಮ ಹೊರಟೋದ್ರು ಅಂದ್ಕೊಂಡ್ರು. ಬಟ್ ಮಕ್ಕಳು ವೆಲ್ ನೋನ್. ಇವರೆಲ್ಲ ಬ್ರಹ್ಮ ಕುಮಾರಿಯರು, ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರರು, ಬ್ರಹ್ಮನ ಮಕ್ಕಳು. ಇದು ಸ್ಪಷ್ಟ ಮಾಡೋ ದಿನ ಆಗೋಯ್ತು. ಇದು ಯಾರಿಗೂ ಅರ್ಥ ಆಗಲ್ಲ ಇವೆಲ್ಲ. ಬ್ರಹ್ಮ ಬಾಬಾ ಹೋಗಿಲ್ಲ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತದೆ. आज का दिन ಬ್ರಹ್ಮ ಬಾಪ್ ಕೆ ಕರ್ಮಾತೀತ್ ಹೋನೆ ಕಾ ದಿನ್. ಎಷ್ಟನೇ ಪಾಯಿಂಟ್ ಇದು? ಎಲ್ಲರೂ ಅಟೆನ್ಷನ್ ಪ್ಲೀಸ್. 8ನೇ ಪಾಯಿಂಟ್ ಇದು. ಬ್ರಹ್ಮ ತಂದೆ ಇವತ್ತಿನ ದಿನ ಸಂಪೂರ್ಣ ಕರ್ಮಾತೀತನಾಗೋ ದಿನ. ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತ, ಅನೇಕ ಇಡೀ ಕಲ್ಪದ ಲೆಕ್ಕಾಚಾರಗಳಿಂದ ಮುಕ್ತ. ಆತ್ಮ ಸಂಪೂರ್ಣ ಫ್ರೀ ಬರ್ಡ್, ಫ್ರೀ ಏಂಜಲ್ ಆಗೋಯ್ತು. ಸೊ ಅಂತಹ ದಿನ ಕಣ್ಣಿಂದ ನೋಡಿದ್ರಲ್ಲ ಎಲ್ಲರೂ ದಾದಿಗಳು ಹೆಂಗೆ ಸೆಕೆಂಡಲ್ಲಿ ಬಾಬುವ್ರು ಹೊರಟುಬಿಟ್ರು. ಎಲ್ಲ ಮಕ್ಕಳು ಎದುರಿಗಿದ್ರು ಗೊತ್ತಿತ್ತು ನಾನು ಹೋಗ್ತಿದ್ದೀನಿ ಅಂತ. ಕ್ಲಾಸಲ್ಲಿ ನಾವು ಮಕ್ಕಳೇ ವಿದಾಯಿ ಅಂತ ಹೇಳಿ ಬಂದ್ಬಿಟ್ರು. तो तीव्र गति से विश्व कल्याण, विश्व परिक्रमा का कार्य आरंभ होने का दिन है. ಬಾಬುವ್ರ ಮೇಲೆ ಹೊರಟ್ರಂದ್ರೆ ಬ್ರಹ್ಮ ಬಾಬಾ ಶಿವಬಾಬನ ಸಮಾನ ಸಂಪನ್ನ, ಶಿವಬಾಬನ ಸಮಾನ ಬಾಬುವರು ಎಲ್ಲ ಸಿದ್ಧಿಗಳ ಅಧಿಕಾರ ಬ್ರಹ್ಮ ತಂದೆ ಕೊಟ್ಬಿಟ್ರಲ್ಲ. ಅಂದಾಗ ತೀವ್ರ ಗತಿಯಲ್ಲಿ ಬಾಬಾ ಮೇಲೆ ಒತ್ತಡ, ವಿಶ್ವ ಕಲ್ಯಾಣದ ಕಾರ್ಯ, ವಿಶ್ವ ಪರಿಕ್ರಮ. ಶಿವಬಾಬುವ್ರ ಜೊತೆಯಲ್ಲಿ ವಿಶ್ವದಲ್ಲಿ ಇಡೀ ವಿಶ್ವವನ್ನು ಚಕ್ಕರ್ ಹಾಕೋದೇನಿದೆ ಇದನ್ನು ಆರಂಭ ಮಾಡೋ ದಿನ ಇದು. ಸೆಕೆಂಡಲ್ಲಿ ಬಾಬಾ ಬಂದರು ಅಂದರೆ ಬಾಬಾ ಹೊರಟರು. ಅದು ಬಾಬಾ ಎಲ್ಲಿ ಯಾವಾಗ ಬೇಕೋ ಎಲ್ಲಿ ಬೇಕೋ ಹೋಗ್ಬೋದು. ಬಾಬಾ ಬಂದಮೇಲೆ ಹೇಳಿದ್ರಲ್ಲ, ಶರೀರ ಬಿಟ್ಟ ಮೇಲೆ ನೆಕ್ಸ್ಟ್ ಡೇನು ಬಂದರು, ಮಕ್ಕಳೇ ನಾನು ಎಲ್ಲೂ ಹೋಗಿಲ್ಲ, ನಾನು ಇದ್ದೀನಿ. ಈಗ ಮಧುಬಂಧದಲ್ಲಿದ್ದರೆ ಯಾರೆಲ್ಲಿ ಕರೀತಾರೆ ಅಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಈಗ ನಿರ್ಬಂಧನ ಆಗಿರೋ ಕಾರಣ ಇಡೀ ವಿಶ್ವದಲ್ಲಿ ಯಾರೇ ಮಕ್ಕಳು ಎಲ್ಲೇ ಕರೀತಾರೆ ಅಲ್ಲಿ ಸೆಕೆಂಡಲ್ಲಿ ಮುಟ್ಬಿಡ್ಬೋದು. ಆ ಮಕ್ಕಳಿಗೆ ಏನು ಬೇಕೋ ಸಕಾಶ ಕೊಡ್ಬೋದು. ಅಂತಹ ದಿನ ಇದು. आज का दिन, ये स्मृति दिवस का दिन बच्चों के दर्पण द्वारा बाप दादा के प्रख्यात होने का दिन है. ಇವತ್ತಿನ ದಿನ ಮಕ್ಕಳ ಜೀವನನೇ, ಮಕ್ಕಳ ಸ್ಥಿತಿಯೇ ದರ್ಪಣ. ಆ ದರ್ಪಣದ ಮುಖಾಂತರ ತಂದೆ ಪ್ರಖ್ಯಾತ ಆಗೋ ದಿನ. ಅಂದರೆ ನಿಮ್ಮನ್ನು ನೋಡಿ ಇವರನ್ನು ಮಾಡಿದವ್ರು ಯಾರು, ಇವ್ರ ತಂದೆ ತಾಯಿ ಯಾರು, ಇವ್ ಮಕ್ಕಳು ತುಂಬ ಚೆನ್ನಾಗಿ ಶ್ರೇಷ್ಠ ಕಾರ್ಯ ಮಾಡಿದ್ರೆ ಇವ್ರ ಅಪ್ಪ ಅಮ್ಮ ಯಾರಂತಾರೆ ತಾನೆ. ಹಾಗೆ ನಿಮ್ಮನ್ನು ನೋಡಿ ನಿಮ್ಮ ಶ್ರೇಷ್ಠ ಸ್ಥಿತಿಯ ದರ್ಪಣದಲ್ಲಿ ಬಾಬುವರನ್ನು ತೋರಿಸೋ ದಿನ ಇದು. ಬಾಬುವರನ್ನು ಪ್ರಖ್ಯಾತ ಮಾಡೋ ದಿನ ಇದು. ಜಗತ್ ಕೆ ಬಚ್ಚೋं को जगत पिता का परिचय देने का दिन है. 10ನೇದು, ಜಗತ್ತಿನ ಮಕ್ಕಳಿಗೆ ನಮ್ಮೆಲ್ಲರ ಜಗತ್ ಪಿತಾ, ಪ್ರಜಾಪಿತ ಯಾರು ಅಂತ ಹೇಳೋ ದಿನ. ಏಕೆಂದರೆ ಭಗವಂತನನ್ನು ಎಲ್ಲರೂ ತಿಳ್ಕೊಳ್ತಾರೆ, ಒಪ್ಕೊಳ್ತಾರೆ. ಬಟ್ ಬ್ರಹ್ಮ ತಂದೆ ಭಲೆ ಭಾರತದಲ್ಲಿ ಬ್ರಹ್ಮ ರಚಯಿತ ಅಂದ್ರೂ ಯಾರವರು ಬ್ರಹ್ಮ ಅದು ಯಾರಿಗೂ ಗೊತ್ತಿಲ್ಲ. ಅದನ್ನು ಪ್ರಖ್ಯಾತ ಮಾಡೋ, ಅವ್ರ ಪರಿಚಯ ಕೊಡೋ ದಿನ. ಸರ್ವ ಬಚ್ಚೋಂಕೋ ಅಪ್ನಿ ಸ್ಥಿತಿ ಹೆಂಗೆ ಮಾಡ್ಕೋಬೇಕು? शांत ज्ञान स्तंभ, शक्ति स्तंभ अर्थात स्तंभ के समान अचल अडोल बनने की प्रेरणा देने का दिन है. हर बच्चा बाप का यादगार शांति स्तंभ है. ये तो स्थूल शांति स्तंभ बनाया है, परंतु बाप की याद में रहने वाले याद का स्तंभ
आप चैतन्य सभी बच्चे हो। बाप दादा सभी चैतन्य स्तंभ बच्चे की परिक्रमा लगाते हैं। ಎಷ್ಟು निरहंकारी अल्लाह बाबा। जैसे आज शांति स्तंभ पर खड़े होते हो, बाप दादा आप सभी याद में रहने वाले ಸ್ತಂಭೋं के आगे खड़े होते हैं। ಬುದ್ಧಿಯಿಂದ ಡೈಲಿ 4 ಧಾಮದ ಚಕ್ಕರ್ ಹಾಕ್ತಿರಲ್ವಾ, ಮನಸ್ಸಿನಿಂದ ಶಾಂತಿ ಸ್ತಂಭ, ಕುಟೀರ, ಐಸ್ಟ್ರಿ ಹಾಲು, ಬಾಬನ್ ರೂಮು ಎಲ್ಲ ಕಡೆ ಡೈಲಿ ಹೋಗ್ತೀರಾ ಇಲ್ವಾ? ಅಲ್ಲೇ ಹೋಗ್ಬೇಕಂತ ಇಲ್ಲ, ಮನಸ್ಸಿಂದ ಬುದ್ಧಿಯಿಂದ ಏಕಾಗ್ರವಾಗಿ ಹೋಗ್ಬಿಟ್ರೆ ಅದೇ ವರದಾನ ನೀವು ಇಲ್ಲಿ ಕೂತ್ಕೊಂಡು ತಗೋಬೋದು. ಏನು ಹೇಳ್ತಿದ್ದಾರೆ ಬಾಬಾ? ಸರ್ವ ಮಕ್ಕಳು ತನ್ನ ಸ್ಥಿತಿಯಿಂದ ಬಾಬನ್ ಥರ ಸ್ತಂಭ ಆಗಬೇಕು. ಸ್ತಂಭ ಅಳ್ಳಾಡಲ್ಲ, ಹಂಗೆ ಎಲ್ಲದರಲ್ಲಿ ಅಚಲ ಅಡೋಲ. ಶಾಂತಿ ಸ್ತಂಭದಲ್ಲಿ 4 ಮಾತಿದೆ ನೋಡಿ. ಬಾಬವ್ರು ಏನಾದರೂ ಜ್ಞಾನ ಸ್ತಂಭ, ಶಕ್ತಿ ಸ್ತಂಭ, ಶಾಂತಿ ಸ್ತಂಭ, ಪವಿತ್ರತಾಕ ಸ್ತಂಭ 4 ಮಾತಿದೆ ಅಲ್ಲಿ. ಸೊ ನೀವೆಲ್ಲದರಲ್ಲಿ ಸ್ತಂಭಗಳಾಗ್ತಕ್ಕಂಥದ್ದು, ಅರ್ಥಾತ್ ಪಿಲ್ಲರ್ಸ್, ಶಾಂತಿಯ ಸ್ತಂಭ ಆಗ್ತಾ ಶಾಂತಿ ಸ್ತಂಭದ ಮುಂದೆ ನೀವು ಬಂದೇನು ನಿಂತ್ಕೋತೀರಾ ಅಂದರೆ ತಂದೆಯ ನೆನಪಲ್ಲಿ ನೆನಪಿನ ಸ್ತಂಭಗಳಾಗ್ಬಿಡಿ. ಅಂದರೆ ಬಾಬವ್ರ ನೆನಪು ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಂಗಿಲ್ಲ. ಆ ತರಹ ಚೈತನ್ಯದಲ್ಲಿ ನೀವೆಲ್ಲ ಮಕ್ಕಳಾಗಿದ್ದೀರಲ್ವಾ. ತಂದೆಯ ನೆನಪಿನ ಸ್ತಂಭ, ನೆನಪಿನ ಸ್ತಂಭ ಆಗೋದಂದರೆ ಬಾಕಿ ಎಲ್ಲ ಮಾತುಗಳಲ್ಲಿ ಸ್ತಂಭ. ಏನಲ್ಲಿ ಜ್ಞಾನ, ಶಕ್ತಿ, ಪವಿತ್ರತೆ, ಇದೆಲ್ಲ ಶಾಂತಿಯ ಸ್ತಂಭ ಏನಾದರೆ ಇವೆಲ್ಲ ಹೆಂಗೆ ಬಂತು? ನೆನಪಿನಲ್ಲಿ ಸ್ತಂಭ. ಬ್ರಹ್ಮ ಬಾಬಾ ಹೆಂಗೆ ಏಕರಸ್ ಏಕಾಗ್ರತ ನಿರಂತರ ಒಬ್ಬ ತಂದೆಯ ನೆನಪಲ್ಲಿ ಸ್ತಂಭಗಳಾದರೂ, ಹಂಗೆ ನೀವು ಚೈತನ್ಯ ಸ್ತಂಭ ಮಕ್ಕಳ ಚಕ್ಕರ್ ಹಾಕ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಆದರೆ ಈ ಸ್ತಂಭ 1 ಸೆಕೆಂಡ್ ನೆನಪು, ಇನ್ನೊಂದು ಸೆಕೆಂಡ್ ಇಲ್ಲ ಅಂದರೆ ಬಾಬಾ ಹೆಂಗೆ ಬರೋದು? ನೀವು ಶಾಂತಿ ಸ್ತಂಭದ ಮುಂದೆ ನಿಂತ್ಕೋತೀರಾ ಅಂದರೆ ನೀವು ಮಕ್ಕಳು ತಂದೆಯ ನೆನಪಲ್ಲಿ ಯಾರು ಸ್ತಂಭ ಏಕಾಗ್ರವಾಗಿದ್ದೀರಾ ಅವ್ರ ಮುಂದೆ ನಾನು ನಿಂತಿದ್ದೀನಿ. ಕೇಳಿದ್ರ ಬಾಬವ್ರು ಯಾರ ಮುಂದೆ ನಿಂತ್ಕೋತಾರೆ ಅಂತ? ಅಟೆನ್ಷನ್ ಪ್ಲೀಸ್. ಎಷ್ಟೆಷ್ಟು ಯಾರು ಅಚಲವಾದ ನೆನಪು, ನಿಶ್ಚಲ ಪ್ರೀತಿ, ಏಕಾಗ್ರ ಚಿತ್ತದಿಂದ ನೆನಪು ಮಾಡ್ತಾರೋ ಅವರ ಮುಂದೆ ನಾನು ನಿಂತಿದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗಲೂ ನಿಂತ್ಕೊಳ್ತಾರೆ. ಒಂದಿನ 18th ಜಾನ್ವರಿ ಎಲ್ಲ ನಿರಂತರ ಸ್ಮೃತಿ ದಿನದ ಎಲ್ಲರೇನೆಂದರೆ ಅವತ್ತೊಂದು ದಿವಸ ಏನೋ ಅವ್ಯಕ್ತವಾಗಿ ಬಾಬಾ 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 ಅಂತ ಹಂಗೆ ಮಾಡಿಬಿಡೋದಲ್ಲ. ದಿನನಿತ್ಯ ಸ್ಮೃತಿ ಸ್ತಂಭಗಳಾಗಬೇಕಲ್ಲ. ಸ್ತಂಭ ಅಂದರೆ ಏಕಾಗ್ರ ಚಿತ್ತ, ಅಚಲ ಅಡೋಲ, ಅಳ್ಳಾಡಂಗಿಲ್ಲ, ಸ್ಥಿತಿ ಅಲಗಂಗಿಲ್ಲ. ಪರಿಸ್ಥಿತಿ ಏನೇ ಬರಲಿ, ಹೆಚ್ಚು ಕಡಿಮೆಗಳೇನೇ ಬರಲಿ, ಸೆನ್ಸಿಬಲ್ ಆಗಿರಬೇಕು. ಈ 12ನೇದೇನು? आप आज के दिन विशेष बाप के कमरे में जाते हो. बाप दादा हर एक बच्चे के दिल के कमरे में बच्चों से दिल की बातें करते हैं. ಕೇಳಿದ್ರಾ? ನೀವು ನನ್ನ ರೂಮಿಗೆ ಬಂದರೆ ನಾನು ನಿಮ್ಮ ಹೃದಯ ನಂದು ವಿಸಿಟಿಂಗ್ ರೂಮು, ನಾನು ಅಲ್ಲಿ ಬರ್ತೀನಿ ಇನ್ನೂ ಮಾತು ಹೇಳ್ತಿದ್ದಾರೆ. ಇವತ್ತಿನ ದಿನ ನೀವು ಬಾ ಅಂದರೆ ಎಲ್ಲರೂ ಕಂಪಲ್ಸರಿ ಬಾಬವ್ರ ರೂಮ್ಗೆ ಹೋಗ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಅದೇ ರೂಮು, ಬಟ್ ಅವತ್ತೆಲ್ಲ ಸ್ಪೆಷಲ್ಲು. ತಂದೆ ಪ್ರತಿಯೊಬ್ಬ ಮಗುವಿನ ಹೃದಯದ ರೂಮು. ನಿಮ್ಮ ಹೃದಯನೇ ನನಗೆ ರೂಮು. ಆ ಹೃದಯದ ರೂಮಲ್ಲಿ ನಾನು ನನ್ನ ಮಗು ಇಬ್ಬರೇ ಕೂತ್ಕೊಂಡು ಹೃದಯದ ಮಾತಾಡ್ತೀವಿ. ಹಂಗೆ ಮಾತಾಡಿರೋ ಅನುಭವ ಇದೆಯಾ? ಇದು ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ? ಹೃದಯ ರಾಮನ ಅನ್ನ ತನ್ನ ಹೃದಯದ ಡಬ್ಬ, ಹೃದಯದ ರೂಮಲ್ಲಿ ಸದಾ ಬಾಬಾ ಹೇಳ್ತಾರೆ ನಾನು ಯಾವಾಗ ನಿಮ್ಮ ರೂಮಲ್ಲಿ ಬರ್ತೀನಿ?
ಯಾವಾಗ ನಿಮ್ಮ ಹೃದಯ ಅಷ್ಟು ಶುದ್ಧ ಸತ್ಯ, ಏಕ್ ಬಾಪ್ ದೂಸರಾನ ಕೊಯಿನ್ನೋ ಆ ಪ್ರೀತಿಯಲ್ಲಿರುತ್ತೆ, ಆವಾಗ ನಾನು ಬರ್ತೀನಿ ನಿಮ್ಮ ಹೃದಯಕ್ಕೆ ವಿಸಿಟ್ ಮಾಡಿ ನಿಮ್ಮ ಹೃದಯದ ಮಾತನ್ನು ಕೇಳ್ತೀನಿ, ಮಾತಾಡ್ತೀನಿ ಅಂತಿದ್ದಾರೆ ಅವರು. ಶಾಂತಿ ಸ್ತಂಭ ಆಯಿತು, ನೀವು ಸ್ತಂಭಗಳ ಮುಂದೆ ಯಾವಾಗಲೂ ನಿಂತಿರ್ತೀನಿ. ನೀವು ನನ್ನ ರೂಮಲ್ಲಿ ಬಂದರೆ ನಾನು ನಿಮ್ಮ ಹೃದಯದ ರೂಮಲ್ಲಿ ಬಂದು ಬಾಬಾನ ಮುಂದೆ ಅಲ್ಲಿ ಹೋಗಿ ಕೂತ್ರೆ ಎಲ್ಲ ಹೃದಯದ ಮಾತುಗಳನ್ನು ಸ್ಪಷ್ಟವಾಗಿ ಮಾತಾಡ್ತಾರೆ, ನನ್ನ ಮಾತನ್ನು ಕೇಳ್ತಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ? ಜೋಪಡಿ, ಬಾಬಂದು ಕುಟೀರ, ಜೋಪಡಿಗೆ ಹೋಗ್ತೀರಲ್ಲ, आप झोपड़ी में जाते हो, झोपड़ी है दिलवर और दिलरुबा की यादगार। दिलरुबा बच्चों से दिलवर बाप विशेष मिलन मनाते, तो बाप दादा भी सभी दिलरुबा बच्चों के भिन्न भिन्न साज सुनते रहते हैं। कोई स्नेह की ताल से साज बजाते, कोई शक्ति की ताल से, कोई आनंद, कोई प्रेम की ताल से, भिन्न भिन्न ताल के साज सुनते रहते। बाप दादा भी आप सभी के साथ साथ चक्कर लगाते रहते हैं। तो आज का दिन का विशेष ये महत्व समझा ಕೇಳ್ತಿದ್ದಾರೆ. ಇನ್ನೆಲ್ಲಿ ಹೋಗ್ತೀವಿ? ಜೋಂಪಡಿಯಲ್ಲಿ ಹೋದಾಗ ಏನು ಹೇಳ್ತಿದ್ದಾರೆ ಬಾಬಾ? ನೀವು ಹೃದಯ ರಾಮನನ್ನು ಹೃದಯದಲ್ಲಿ ಇಟ್ಕೊಂಡು ಹೃದಯದ ವಾರ್ತಾಲಾಪ ಮಾಡ್ತಾ ವಿಶೇಷ ಮಿಲನ ಮಾಡ್ತೀರಾ. ಯಾವಾಗಲೂ ಹಾಡಲ್ಲಿ ಪರಸ್ಪರ ಇಬ್ಬರೂ ತುಂಬ ಪ್ರೀತಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ? ತಂದು ಅನೇಕ ಭಿನ್ನ ಭಿನ್ನ ಹಾಡು, ಹೃದಯದ ಸಂಕಲ್ಪಗಳು ಹಾಡಿನ ತರಹ, ತಾಳ್ಮೇಳ ಅಂತ ಹೇಳ್ತಾರಲ್ಲ, ತಾಳಮೇಳ, ಹಂಗೆ ಕೆಲವರು ಸ್ನೇಹದ ತಾಳ ಹಾಗೂ ಸಂಗೀತ, ಕೆಲವ್ರದ್ದು ಶಕ್ತಿದು, ಕೆಲವ್ರದ್ದು ಆನಂದದ್ದು, ಕೆಲವ್ರು ಪ್ರೇಮದ್ದು, ಭಿನ್ನ ಭಿನ್ನ ರೀತಿಯಲ್ಲಿ ಅದಕ್ಕೆ ತಾಳಕ್ಕೆ ತಕ್ಕಂತೆ ಸಂಗೀತ ಅಂತಾರೆ ನೋಡಿ. ಹೆಜ್ಜೆ, ಅವ್ರ ಹೆಜ್ಜೆಗಳು ಹೆಂಗೆ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆಗೆ ತಕ್ಕಂತೆ ಸಂಗೀತ. ಅಂದರೆ ಯಾವ್ಯಾವ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಇಚ್ಛೆಯಲ್ಲಿ, ಕೆಲವರಿಗೆ ತುಂಬ ಪ್ರೀತಿ ಇಷ್ಟ, ಕೆಲವ್ರಿಗೆ ಆನಂದ ಇಷ್ಟ, ಕೆಲವರಿಗೆ ಶಕ್ತಿ ಇಷ್ಟ, ಹಂಗೆ ಯಾರಿಗೆ ಏನು ಬೇಕೋ ಅವ್ರ ಜೊತೆಯಲ್ಲಿ ನಾನು ಹಂಗೆ ಚಕ್ರ ಹಾಕ್ತೀನಿ. ನೀವೆಲ್ಲೆಲ್ಲಿ ಹೋಗ್ತೀರೋ ನಾನು ನಿಮ್ಮ ಜೊತೆ ಇದ್ದೀನಿ ಮಕ್ಕಳೇ ಅಂತಾರೆ. ಹಂಗೆ ಸದಾ ತಂದೆಯ ಜೊತೆಯ ಅನುಭವ ಮಾಡ್ತೀರಾ ಅಥವಾ ಇಲ್ವೋ? ತಂದೆ ಇವತ್ತಿನ ವಿಶೇಷ ದಿನದ ಏನು ಮಹತ್ವ ಹೇಳ್ತಿದ್ದಾರೆ, ಈ ಮಹತ್ವವನ್ನು ತಿಳ್ಕೊಳ್ತಾ ಆಧಾರದ ಮೇಲೆ ಅದರ ಲಾಭ, ನಿರಂತರ ಸ್ಮೃತಿ ಸ್ವರೂಪರಾಗಿ ಏನು ಲಾಭ ತಗೋಬೇಕೋ ಅದು ತಗೋತಿದ್ದೀರಲ್ವ ಮಕ್ಕಳೇ. आज का दिन सिर्फ स्मृति का दिन नहीं, लेकिन स्मृति सो समर्थी का दिवस है. ಇವತ್ತಿನ ದಿನ ಬರೀ ಬಾಬಾವ್ರನ್ನ ನೆನಪು ಮಾಡೋ ದಿನ ಅಲ್ಲ, ಬಟ್ ಪ್ರತಿ ಸ್ಮೃತಿಗಳ ಸಮರ್ಥತೆ. ಅಂದರೆ ಈಗ ನಾನು ಆತ್ಮ ಅಂತ ಆತ್ಮಿಕ ಸ್ಮೃತಿಯಲ್ಲಿದ್ದರೆ ಆತ್ಮನ ಸ್ಮೃತಿಯ ಸಮರ್ಥತೆ, ಆತ್ಮನಲ್ಲಿ ಏನೇನು ಶಕ್ತಿಗಳಿದೆ ಅದು ಅನುಭವ ಮಾಡೋದು. ಅಥವಾ ಡ್ರಾಮಾದ ಸ್ಮೃತಿಯಲ್ಲಿದ್ದರೆ ಡ್ರಾಮಾದ ಸಮರ್ಥತೆ, ಅದರ ತಾಕತ್ತು ಅನುಭವ ಮಾಡೋ ದಿನ. ಯಾಕೆಂದರೆ ಬಾಬೂರು ಸ್ಮೃತಿ ದಿನ ಇನ್ನೊಂದು ಮುರುಳಿಯಲ್ಲಿ ಹೇಳಿದ್ದು, ನಾನು ಏನೇನು ಸ್ಮೃತಿಗಳನ್ನು ತರಿಸಿದ್ದೀನಿ, ಯಾವ ಸ್ಮೃತಿಗಳ ಆಧಾರದ ಮೇಲೆ ಬ್ರಹ್ಮ ತಂದೆ ಸಮರ್ಥನಾಗಿ ಕರ್ಮ ಬಂಧನದಿಂದ ಮುಕ್ತರಾದರೋ ಆ ಎಲ್ಲ ಸ್ಮೃತಿಗಳ ಸಮರ್ಥರಾಗ್ತಕ್ಕಂತಹ ದಿನ. ನಮಗೆ ಬಾಬೂರು 7 ದಿನದ ಕೋರ್ಸ್ ಏನಿದೆ, 7 ಜಗತ್ತಿನ ಅತಿ ದೊಡ್ಡ ಸಿದ್ಧಾಂತಗಳನ್ನು ಸ್ಮೃತಿ ತರಿಸಿದ್ದಾರೆ. ಮಕ್ಕಳೇ, ನೀವು ಆತ್ಮಗಳು, ಇದು ಸೃಷ್ಟಿ ಒಂದು ನಾಟಕ, ಇದರಲ್ಲಿ ನೀವು ಪಾತ್ರಧಾರಿಗಳು. ಈ ಸೃಷ್ಟಿ ನಾಟಕ ಹೆಂಗೆ ನಡೀತದೆ, ಇದು ಹೆಂಗೆ ಅನಾದಿ ಅವಿನಾಶಿ, ಇದರಲ್ಲಿ ನಿಮ್ಮ ಪಾರ್ಟೂ ಹಾಗೆ. ಮತ್ತು ನಾನು ತಂದೆ ಏನು, ಹೆಂಗೆ ಬರ್ತೀನಿ, ಏನು ಮಾಡ್ತೀನಿ, ಇದು ಎಲ್ಲ ಸ್ಮೃತಿಗಳನ್ನು ತರಿಸಿದಾರಲ್ಲ.
ಸತ್ಕರ್ಮಗಳ ಸಿದ್ಧಾಂತಗಳ ಸ್ಮೃತಿ ತರಿಸಿದ್ದಾರೆ. ಏನು ಸ್ಮೃತಿ ತರಿಸಿಲ್ಲ ಹೇಳ್ರಿ, ಬಟ್ ಆ ಎಲ್ಲ ಸ್ಮೃತಿಗಳ ಸಮರ್ಥತೆಯಲ್ಲಿ ಬರೋದೇನೆ ಸ್ಮೃತಿ ದಿನ. ಆ ತರಹ ನೀವು ಆಚರಣೆ ಮಾಡ್ತಿದ್ದೀರ ತಾನೆ. 15ನೇದು ಏನಂದರೆ, आज का दिन वियोग या वैराग्य का दिन नहीं, लेकिन सेवा की जिम्मेवारी के ताजपोशी का दिन है. ಇವತ್ತಿನ ದಿನ ಬರೀ ವಿಯೋಗ ವೈರಾಗ್ಯದ ದಿನ ಅಲ್ಲ. ಅಯ್ಯೋ ಬಾಬಾ ಹೋಗ್ಬಿಟ್ರಲ್ಲ, ಏನು ಮಾಡೋದು, ನೀವು ಮೇಲೆ ಕೂತ್ಕೊಂಡ್ಬಿಟ್ರಲ್ಲ, ನಮ್ಮನ್ನು ಯಾರು ಇಲ್ಲಿ ಕೆಳಗಡೆ ನೋಡ್ತಾರೆ, ಹಂಗೆ ದಾದಿಗಳು ವಿಯೋಗದ ಆನಂದ ಬಾಷ್ಪ ಹಾಕಲಿಲ್ಲ. ವಿಯೋಗದ ದಿನ ಅಲ್ಲ, ಅಥವಾ ವೈರಾಗ್ಯದ ದಿನ ಅಲ್ಲ. ಬಾಬಾ ಹೋಗ್ಬಿಟ್ರು, ಇನ್ನೇನಿಲ್ಲ ಜಗತ್ತು. ಮನುಷ್ಯರು ನೋಡಿ, ಯಾರಾದರೂ ಶರೀರ ಬಿಟ್ಟರೆ ಸ್ಮಶಾನ ವೈರಾಗ್ಯ ಬರುತ್ತೆ ನೋಡಿ ಜನಗಳಿಗೆ. ಹಂಗೆ ನಿಮ್ದು ಆ ಥರದ ಒಂದು ದಿನದ ವೈರಾಗ್ಯ ದಿನ ಅಲ್ಲ, ನಾವು ವಿಯೋಗದ ದಿನ. ಆದರೆ ಮಕ್ಕಳಿಗೆ ತಾಜ್ಪೋಷಿ ಅಂದರೆ ಜವಾಬ್ದಾರಿಯ ಕಿರೀಟ ಇಡೋ ದಿನ. ಬಾಬಾವರು ಹೊರಡೋದಕ್ಕೆ ಮುಂಚೆ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕಿರೀಟವನ್ನು ಇಟ್ಟು ಹೋದರು. ಒಂದು ಕುಮಾರಕ ದಾದಿಗೆ ಇಟ್ಟರು ಅನ್ನೋ ಪ್ರಶ್ನೆ ಇಲ್ಲ, ಅದು ಒಬ್ಬರನ್ನಂತೂ ನಿಮಿತ್ತ ಮಾಡಬೇಕಾಗುತ್ತೆ ಸಂಸ್ಥೆಗೆ. ಬಟ್ ಬಾಬಾವರು ಹೇಳಿರೋದು ಏನಂದರೆ, ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮ ಯಾರು ಬಾಬನನ್ನು ಬಾಬಾ ಅಂತ ಒಪ್ಕೊಂಡ್ರು ಅವರೆಲ್ಲರಿಗೆ ನಾನು ಜವಾಬ್ದಾರಿಯ ಕಿರೀಟವನ್ನು ಕೊಟ್ಟಿದ್ದೀನಿ. ಆ ಕಿರೀಟ ತುಂಬ ದೊಡ್ಡ ಜವಾಬ್ದಾರಿ, ಜೊತೆಗೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಅದಕ್ಕೆ ಎಚ್ಚರವಾಗಿರಬೇಕು. ವಿಶ್ವ ಕಲ್ಯಾಣಕ್ಕೋಸ್ಕರನಾದ್ರೂ ತನ್ನ ಸ್ವಯಂನ ಕಲ್ಯಾಣ ಅವಶ್ಯಕ. ಸ್ವಯಂನ ಪರಿವರ್ತನೆಯೇ ವಿಶ್ವ ಪರಿವರ್ತನೆ. ನನ್ನಲ್ಲೇನು ತರ್ತೀನಿ ನಾನು ಜಗತ್ತಲ್ಲಿ ತರೋಕ್ಕಾಗುತ್ತೆ. ನಾನೇ ಪರಿವರ್ತನೆ ಆಗಿಲ್ಲ ಅಂದರೆ ನಾನು ವಿಶ್ವದ ಪರಿವರ್ತನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಇದು ಜವಾಬ್ದಾರಿಯ ಕಿರೀಟ ಇಡೋ ದಿನ. ಸಮರ್ಥಿ ಕೆ ಸ್ಮೃತಿ ಕಾ ತಿಲಕ್ ದಿನ್ ಯೇ ದಿನ್ ಹೈ. 16ನೇದೇನು, ಸಮರ್ಥಿಯ ಸ್ಮೃತಿಗಳ ತಿಲಕದ ದಿನ. ಎಲ್ಲ ಸಮರ್ಥತೆಗಳ ಆಧಾರ ಏನು? ಎಲ್ಲ ಸಮರ್ಥಿಗಳನ್ನು ಅಂದರೆ ಶಕ್ತಿಗಳನ್ನು ಬಾಬಾವರು ಕೊಡ್ತಾ ವಿಜಯೀ ಭವದ ವಿಜಯ ಸಮರ್ಥತೆ ಅರ್ಥಾತ್ ವಿಜಯದ ತಿಲಕ ಇಟ್ಬಿಟ್ರು. ಸಮರ್ಥತೆಯ ತಿಲಕ ಇಡೋದಂದರೆ ಸಮರ್ಥಿಕೆ ಸ್ಮೃತಿಕೆ ತಿಲಕ್ ಅಂದರೆ ಸದಾ ಕಾಲಕ್ಕೆ ಸಾಧಾರಣತೆ ವ್ಯರ್ಥ. ಯಥಾರ್ಥ ಏನಿದೆ, ನೆಗೆಟಿವ್ ಇಂಪ್ಯೂರ್ ಅಂತೂ ಇರೋಂಗಿಲ್ಲ. ಬಟ್ ಕರ್ಮ ಕಾನ್ಷಿಯಸ್ ಏನು, ಸಾಧಾರಣತೆ ಇದೆ, ಇದನ್ನು ಸಮಾಪ್ತಿ ಮಾಡಿಬಿಡಿ. ಇದು ಇಂತಹ ದಿನ ಆಗಿದೆ. ಯಾಕೆಂದರೆ ಫಾಲೋ ಫಾದರ್ ಮಾಡೋದಂದರೆ ಕಳೆದು ಹೋದ ಸ್ಮೃತಿಗಳು, ಕೆಲಸಕ್ಕೆ ಬರೋ ಸ್ಮೃತಿಗಳು, ಅವರಿವ್ರು ಏನೋ ಹೇಳ್ತಾರೆ ಅದರ ನೆನಪುಗಳು. ಅಂದರೆ ಏನೇನು ನೆನಪುಗಳೇನು ಬರುತ್ತೆ ಅದನ್ನೇ ಸ್ಮೃತಿ ಅನ್ನೋದು. ಅದೆಲ್ಲ ನಾವು ಮಾಡೋಂಗಿಲ್ಲ. ನಿರಂತರ ಜ್ಞಾನದ ಸ್ಮೃತಿ, ಬಾಬಾವರ ಸ್ಮೃತಿ, ನನ್ನ ಅಧಿಕಾರಗಳ ಸ್ಮೃತಿ, ಹೊಸ ಪ್ರಪಂಚದ ಸ್ಮೃತಿ, ಡ್ರಾಮಾದ ಸ್ಮೃತಿ, ಇವೆಲ್ಲ ನನ್ನ ಆತ್ಮ ಪಾತ್ರಧಾರಿ ತನ್ನ ಆತ್ಮನ ಸರ್ವಶ್ರೇಷ್ಠ ಸ್ವಮಾನಗಳ ಸ್ಮೃತಿ. ಇವೆಲ್ಲ ಸಮರ್ಥ ಸ್ಮೃತಿಗಳ ತಿಲಕವನ್ನು, ಅವಿನಾಶಿ ತಿಲಕವನ್ನು ಇಡೋ ದಿನ. ಏಕೆಂದರೆ ಬಾಬಾವರು ಈ ಸಮರ್ಥ ಸ್ಮೃತಿಗಳ ಮೇಲೆ ಕರ್ಮಾತೀತರಾದರು ಅನ್ನೋ ಮಾತಲ್ಲ. ಈ ದಿನ ನಾನು ಆ ತಿಲಕದಲ್ಲಿ, ಅಂದರೆ ನಾನು ನಿಮಗೆ ಪರ್ಮನೆಂಟಾಗಿ ಮಕ್ಕಳೇ ಆ ಸ್ಮೃತಿ ತಿಲಕದಲ್ಲಿ ಇರಿ ಅಂತ ವರದಾನ ಕೊಡೋ ದಿನ ಅಂತ. ಸ್ಮೃತಿ ದಿನ ಅಂದರೆ ಯಾರ್ಯಾರು ಯಾವ್ಯಾವ ಮಾತುಗಳಲ್ಲಿ ಅವತ್ತು ವಿಶೇಷ ಪುರುಷಾರ್ಥ ಮಾಡ್ತಾರೆ. ಅವತ್ತು ಮಾಡಬೇಕಂದ್ರೆ ಇಂದಿನ ದಿನಗಳಿಂದನೇ ನಾವು ನಮ್ಮ ಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಆ ಸ್ಥಿತಿ ತಂದ್ಕೋಬೇಕಲ್ವಾ. ಅವತ್ತು ಇದ್ದಕ್ಕಿದ್ದಂಗೆ ಏನು ಬರಲ್ಲ ಮೇಲಿಂದ ಹಾರ್ಕೊಂಡು ಸ್ಥಿತಿ. ಇದು ಮೊದಲೇ ನಿಮಗೆ ಓದ್ತಿರೋದು ಏನಕ್ಕೆ, ಈ ಎಲ್ಲ ಸ್ಥಿತಿಗಳನ್ನು ಮಾಡಿಕೊಂಡು ನೀವು ಇವತ್ತಿಂದನೇ ಹೆಂಗಿರಬೇಕು, 16, 17, 18, 19, 20, 21
ಈ 5 ದಿನಗಳು ವಿಶೇಷವಾಗಿ ಪಂಚಪಾಂಡವರಂತಾರಲ್ಲ, ಹಂಗೆ ನೀವು ವಿಜಯಿಗಳಾಗ್ಬಿಡ್ಬೇಕು. ಅದಕ್ಕೆ ಈ ಸ್ಮೃತಿಗಳ, ಸಮರ್ಥ ಸ್ಮೃತಿಗಳ ತಿಲಕ ಹೇಳ್ತಿದ್ದೀನಿ. 16ನೇ ಮಾತೇನು? ಆಗೆ ಬಚ್ಚೆ ಪೀಛೆ ಬಾಪ್, ಇಸಿ ಸಂಕಲ್ಪ ಕೋ ಸಾಕಾರ ಹೋನೆ ಕಾ ದಿನ. ಯಾಕೆಂದರೆ ಬಾಬವ್ರು ಗುಪ್ತ ಆಗ್ಬಿಟ್ರು ಪ್ರಪಂಚದ ಮುಂದೆ. ಈಗ ಎಲ್ಲರಿಗೂ ಯಾರು ಕಾಣ್ತಿದ್ದಾರೆ? ಬ್ರಹ್ಮ ಕುಮಾರಿಯರು ಕಾಣ್ತಿದ್ದಾರೆ, ಕುಮಾರರು ಕಾಣ್ತಿದ್ದಾರೆ, ಬ್ರಾಹ್ಮಣರು ಕಾಣ್ತಿದ್ದಾರೆ. ಬಟ್ ಹಿಂದಗಡೆ ಯಾರಿದ್ದಾರೆ? ಹೆಂಗೆ ಈ ಸಂಸ್ಥೆ ಮುಂದೆ ಹೋಗ್ತಿದೆ? ಯಾಕೆಲ್ಲ ಸದಾ ದಿನ ಪ್ರತಿದಿನ ವೃದ್ಧಿ ಆಗ್ತಿದೆ, ಸಫಲ ಆಗ್ತಿದೆ? ಬಟ್ ಇವ್ರ ಹಿಂದೆ ಇವ್ರ ಅಪ್ಪ ಕಾರಣ, ಅದು ಯಾರಿಗೂ ಗೊತ್ತಿಲ್ಲ. ಸೊ ಬಾಬಾ ಅಷ್ಟು ನಿರಹಂಕಾರಿ. ಶಿವಬಾಬಾ ಎಕ್ಸ್ಟ್ರೀಮ್ ನಿರಹಂಕಾರಿ ಅಂದರೆ ಬ್ರಹ್ಮ ತಂದೆನೂ ನಿರಹಂಕಾರಿ. ನಾನು ಬ್ರಹ್ಮ, ನನ್ನ ಹೆಸರು ಬರಬೇಕು ಅಂತ ನಿಂತ್ಕೊಳ್ಳಿಲ್ಲ. ಹಂಗೆ ಮೊದಲು ಮುಂದೆ ಮಕ್ಕಳು, ಹಿಂದೆ ತಂದೆ. ಇದು ಈ ಬ್ರಹ್ಮ ತಂದೆಯನ್ನೇ ಎಲ್ಲರೂ ಮನುಷ್ಯರು ಕಾಪಿ ಮಾಡಿರೋದು. ಲೌಕಿಕ ತಂದೆ ತಾಯಿ ಏನು ಮಾಡ್ತಾರೆ? ಈಗೆಲ್ಲ ಮಕ್ಕಳಿದಾರಪ್ಪ, ಎಲ್ಲ ಅವ್ರು ನೋಡ್ಕೋತಾರೆ ಅಂತ ಮಕ್ಕಳನ್ನ ಮುಂದೆ ಬಿಟ್ಬಿಟ್ಟು ಹಿಂದೆ ಶಾಂತವಾಗಿರ್ತಾರಲ್ಲ, ಹಂಗ ಆ ಥರ. ಸೊ आज के दिन 18th ಏನು? आज के दिन ब्रह्मा बाप विशेष डबल विदेशी बच्चों को बाप के संकल्प और आवाहन को साकार रूप देने वाले स्नेही बच्चों को देख हर्षित हो रहे हैं. कैसे स्नेह द्वारा बाप के सन्मुख पहुँच गए हैं. ब्रह्मा बाप के आवाहन के प्रत्यक्ष फल स्वरूप ऐसे सर्व शक्तियों के रस भरे श्रेष्ठ फलों को देख ब्रह्मा बाप बच्चों को विशेष बधाई और वरदान दे रहे हैं. सदा सहज विधि द्वारा वृद्धि को पाते रहो. जैसे बच्चे हर कदम में बाप की कमाल यही गीत गाते, ऐसे बाप दादा भी यही कहते, बच्चों की कमाल है. ನಾವು ಕೇಳಿದ್ರ? ಅಂದರೆ ಬ್ರಹ್ಮ ಬಾಬಾ ಇರುವಾಗಲೇ ಡಬಲ್ ವಿದೇಶಿ ಫಾರಿನರ್ಸ್ನೆಲ್ಲ ಬಾಬಾ ಆವಾಹನೆ ಮಾಡಿದ್ರು, ನೆನಪು ಮಾಡಿದ್ರು. ಬಾಬಾವ್ರು ಇರುವಾಗಲೇ ವಿದೇಶಿಯರಿಗೆ ಅವರೆಲ್ಲರ ಅನುಭವ ನೀವು ಕೇಳಿದ್ರೆ ಎಲ್ಲರೂ ಮೌಂಟ್ ಅಬು ಬಾಬಾನನ್ನು ನೋಡಿದ್ದಾರೆ. ಏನು? ಕೆಲವ್ರಿಗೆ ಸ್ವಪ್ನದಲ್ಲಿ, ಕೆಲವ್ರಿಗೆ ಸಾಕ್ಷಾತ್ಕಾರದಲ್ಲಿ, ಕೆಲವ್ರಿಗೆ ಏನೋ ಧ್ವನಿ ಬಾ ಅಂತ ಕರೆದ ಹಾಗೆ ಕರ್ಕೊಂಡು ಅವರನ್ನು ಆ ಬೆಟ್ಟದ ಮೇಲೆ ಯೋಗ ಮಧುಬಂದಲ್ಲಿ ಬಿಡೋ ಥರ ಎಲ್ಲರೂ ಬಂದಾಗ ಅವ್ರು ನೋಡೋದೇನೆಂದರೆ, ಓ ಈ ಜಾಗ ನೋಡಿದ್ನಲ್ಲ ಅಂತ. ಅಂದರೆ ಬಾಬಾವರು ಮಕ್ಕಳನ್ನು ಬಹಳ ಪ್ರೀತಿಯಿಂದ ಆವಾಹನೆ ಮಾಡಿ ಅವ್ರ ಟೈಮ್ಗೆ ಅವರು ಹೊರಟುಬಿಟ್ರು. ಆದರೆ ಆವಾಹನೆಯ ರಿಸಲ್ಟು ಸಾಕಾರ ರೂಪದ ತಗೊಳ್ತಾ ಮಕ್ಕಳೆಲ್ಲರೂ ಸನ್ಮುಖ ಬಂದು ಮುಟ್ಟಿದರೆ ಬಾಬಾವ್ರ ಸಂಕಲ್ಪದ ಆವಾಹನೆ. ಆ ಸ್ನೇಹದ ಮುಖಾಂತರ ಬಾಬಾವ್ರ ಸ್ನೇಹನೇ ಅವರನ್ನು ಸನ್ಮುಖ ಸೆಳ್ಕೊಂಡು ಬಂದಿದೆ. ಸನ್ಮುಖ ಮುಟ್ಟಿದ್ದೀರ ಅಂದಾಗ ಬ್ರಹ್ಮ ತಂದೆಯ ಆವಾಹನೆಯ ಪ್ರತ್ಯಕ್ಷ ಫಲಸ್ವರೂಪ ನೀವೆಲ್ಲರೂ ಎಂತಹ ಸರ್ವಶ್ರೇಷ್ಠ ಶಕ್ತಿಗಳಿಂದ ಸಂಪನ್ನ ಫಲವನ್ನು, ರಿಸಲ್ಟನ್ನು ನೋಡಿ ಬಾಬಾವರು ವಿಶೇಷ ಶುಭಾಶಯಗಳನ್ನು, ವರದಾನಗಳನ್ನು ಕೊಡ್ತಾ ಇದ್ದಾರೆ. ಏನಂತ ವರದಾನ? ಮಕ್ಕಳೇ, ಸಹಜ ವಿಧಿಯಿಂದ ಸದಾ ವೃದ್ಧಿಯನ್ನು ಪಡ್ಕೊಳ್ತಾ ಇರಿ, ಉನ್ನತಿಯನ್ನು ಪಡ್ಕೊಳ್ತಾ ಇರಿ, ಸೇವೆಯಲ್ಲಿ ವೃದ್ಧಿ ಪಡ್ಕೊಳ್ತಾ ಇರಿ, ಎಲ್ಲದರಲ್ಲಿ ಸದಾ ಮುಂದುವರಿತಾ ಇರಿ, ಉನ್ನತಿಯಲ್ಲಿರಿ. ಎಷ್ಟು ದೊಡ್ಡ ದೊಡ್ಡ ವರದಾನ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಹಜ ವಿಧಿಯಿಂದ ಮುಂದುವರಿರಿ. ಎಲ್ಲ ಮಕ್ಕಳೇನು ಹೇಳ್ತಾರೆ ರಿಟರ್ನಲ್ಲಿ? ಬಾಬಾ ನಿಮ್ಮ ಕಮಾಲು, ಬಾಬಾ ನಿಮ್ಮ ಕಮಾಲು. ನಾವೆಲ್ಲಿ, ನೀವೆಲ್ಲಿ, ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಲ್ವಾ? ದೇಶದವರಿರ್ಬೋದು, ವಿದೇಶದವರಿರ್ಬೋದು, ನಮ್ಮೆಲ್ಲರನ್ನ ಬಾಬಾವರು ಆವಾಹನೆ ಮಾಡಿದ್ದಾರೆ. ಯಾರ್ಯಾರು ಬಾಬಾ ಅವ್ಯಕ್ತ ಆದ ನಂತರ ಬಂದಿದ್ದೀವಿ ಅವರೆಲ್ಲರೂ ಸುಮ್ಮನೆ ಹಂಗೆ ಬಂದಿಲ್ಲ, ನಾವಾಗಿ ಎಲ್ಲ ಬಾಬಾವರು ಆವಾಹನೆ ಮಾಡಿದ್ದಾರೆ. ಮೇಲೋದ್ರು ಇನ್ನೂ ಫಾಸ್ಟಾಗಿ ಎಳೆದಿದ್ದಾರೆ. ಈಸಿ ಅಲ್ವಾ? ಸೊ ಅಂದಾಗ ಮಕ್ಕಳೂ ಹಾಡಾಡ್ತಾರೆ, ಬಾಬಾ ಮಕ್ಕಳ ಕಮಾಲ್, ಬಚ್ಚೋಂಕಿ ಕಮಾಲ್, ಬಚ್ಚೋಂಕಿ ಕಮಾಲ್ ಅಂದರೆ ಬಾಬಾ ಮಕ್ಕಳೇನು ಹೇಳ್ತಾರೆ? ಮಕ್ಕಳ ಕಮಾಲ್ ಅಲ್ಲ, ಬಾಬನ ಕಮಾಲ್, ಬಾಬನ ಕಮಾಲ್ ಅಂತ.
दूर देशी दूर के धर्म वाले कितने भी होते, ಎಷ್ಟಾದರೂ ದೂರ ಇರಲಿ, ಬಟ್ कितने समीप आ गए, समीप आबू में रहने वाले दूर हो गए, सागर के तट पर रहने वाले प्यासे रह गए, लेकिन डबल विदेशी बच्चे औरों की भी प्यास बुझाने वाले ज्ञान गंगाएं बन गए। कमाल है ना बच्चों की। इसलिए ऐसे खुश नसीब बच्चों पर बाप दादा सदा खुश है। आप सभी भी डबल खुश हो ना। ತಂದೆ ಏನು ಹೇಳ್ತಿದ್ದಾರೆ, ಈ ತರಹ ಮಕ್ಕಳು ಎಲ್ಲಿ ದೂರ ದೇಶ ಯಾವುದೋ ಎಂಡೋ ಅವ್ರು ಬಂದು ಬಾಬನ ಮನೆಗೆ ಮುಟ್ಬಿಟ್ರು, ಅಲ್ಲೇ ಸಾಗರದ ತೀರದಲ್ಲಿ ಇರೋರೇ ಅಬು ನಿವಾಸಿಗಳು ದೂರ ಆಗ್ಬಿಟ್ರು. ಅದೃಷ್ಟ ನೋಡಿ ಹೆಂಗಿದೆ ಅಂತ. ಅವರು ವಿದೇಶಿಯರು ಸಮೀಪ ಬರೋದಲ್ಲ, ತಂದೆಯ ಪ್ರತ್ಯಕ್ಷತೆಗೆ ಅನ್ಯರ ಬಾಯಾರಿಕೆಯನ್ನು ಸಮಾಪ್ತಿ ಮಾಡೋ ಜ್ಞಾನ ಗಂಗೆಯರಾಗ್ಬಿಟ್ರು. ಮುಂದುವರಿತಾ ಸರೆಂಡ್ರಾಗಿ ಎಲ್ಲ ಸೇವೆ ಮಾಡೋಕ್ಕೆ ಶುರು ಮಾಡಿಬಿಟ್ರಲ್ವಾ. ಸೊ ಅಂದಾಗ ಮಕ್ಕಳ ಎಷ್ಟು ದೊಡ್ಡ ಕಮಾಲು. ಇಂತಹ ಖುಷ್ ನಸೀಬ್ ಅದೃಷ್ಟವಂತ ಮಕ್ಕಳನ್ನು ನೋಡಿ ಬಾಬಂಗೆ ಖುಷಿ ಆಗ್ತಿದೆ. ಅಂದಾಗ ನನಗೆ ಖುಷಿ ಅಂದರೆ ನಿಮ್ಗೆ ಇನ್ನೂ ಡಬಲ್ ಖುಷಿ ಅಲ್ವಾ ಮಕ್ಕಳೇ. ಅಲಿತಾ ಇದ್ದವ್ರಿಗೆ, ದುಃಖಿಯಾಗಿರೋರಿಗೆ, ಏನು ಆಧಾರ ಆಶ್ರಯ ಇಲ್ಲದವ್ರಿಗೊಂದು ಆಶ್ರಯ ಸಿಕ್ಬಿಟ್ರೆ ಅದು ಎಂಥ ನೆಮ್ಮದಿಯ ವಿಷಯ ಅಲ್ಲ. ಒಂದು ಸೆಕೆಂಡ್ ಯೋಚನೆ ಮಾಡಿ, ಬಾಬೂರು ನಮ್ಮ ಜೀವನದಲ್ಲಿ ಸಿಕ್ಕಲಿಲ್ಲ ಅಂದರೆ ನಮ್ಮ ಗತಿ ಏನಾಗ್ತಿತ್ತು ಅಂತ. ಅಟೆನ್ಷನ್ ಪ್ಲೀಸ್. ಬಾಬೂರು ಜೀವನದಲ್ಲಿ ಸಿಕ್ಕಿರೋ ಕಾರಣ ಎಲ್ಲ ಬಾಬನಿಗೆ ಹೇಳಿ ನಿರಾಳ ನಿಶ್ಚಿಂತವಾಗಿರೋದು ಈಸಿ ಆಗಿಬಿಡುತ್ತಲ್ವಾ. ಸರಿನಾ. ಪ್ರಶ್ನೆ ಕೇಳ್ತಿದ್ದಾರೆ, ಕಿಸಿ ಭಿ ಬಾತ್ ಕಿ ಉಲ್ಜನ್ ಮನ್ ಮೇ ಉಲ್ಜನ್ ಪೈದಾ ನಾ ಕರೆ ಉಸ್ಕಾ ಸಾಧನ ಕ್ಯಾ ಹೈ. ಬಾಬೂರನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಯಾವುದೇ ತರಹದ ಕನ್ಫ್ಯೂಷನ್ ಹೊರಗಿನ ಪರಿಸ್ಥಿತಿಯಿಂದ ಇರ್ಬೋದು ಅಥವಾ ಮನಸ್ಸಲ್ಲಿ ತಳಮಳ ಕನ್ಫ್ಯೂಷನ್ ಇದ್ದರೆ ಅದು ಬರದೇ ಇರೋದು. ಯಾವ ಕಾರಣಕ್ಕೂ ನನಗೆ ಜೀವನದಲ್ಲಿ ಆ ಕನ್ಫ್ಯೂಷನ್, ಆ ದ್ವಂದ್ವನೇ ಬರಬಾರ್ದು ಅಂತಂದರೆ ಅದಕ್ಕೆ ಏನು ಮಾಡಬೇಕು? समर्थ बाप को सदा साथी बनाकर रखो तो कैसे भी उलझन वाली बात में मन उलझन में नहीं आएगा. बड़ी बात नहीं, पहाड़ भी राई हो जाएगा. ಏನು ಮಾಡಬೇಕು? ಏನೇ ಎಷ್ಟು ದೊಡ್ಡ ಮಾತುಗಳು ಬರಲಿ, ನೀವು ಕನ್ಫ್ಯೂಸು ದ್ವಂದ್ವದಲ್ಲಿ ಬರೋಂಗಿಲ್ಲ, ಸ್ಥಿತಿ ಏರುಪೇರು ಆಗಂಗಿಲ್ಲ, ನಾಳೆ ಹೆಂಗಪ್ಪ ಏನಪ್ಪ ಅನ್ನೋ ಥರನೂ ಇರೋಂಗಿಲ್ಲ. ಇದಕ್ಕೆ ಕನ್ಫ್ಯೂಷನ್ ಸಮಾಪ್ತಿ ಆಗಲಿಕ್ಕೆ ಬಾಬಾ ಹೇಳ್ತಿರೋದು ಸುಲಭ ಸಾಧನೆ. ನನ್ನನ್ನು ಜೊತೆಗಾರನನ್ನಾಗಿ ಮಾಡಿಟ್ಕೊಳ್ಳಿ ಮಕ್ಕಳೇ. ಎಂಥದೇ ಮಾತುಗಳು ಬರಲಿ, ಹೊರಗಿನ ಪರಿಸ್ಥಿತಿಗಳ ಕನ್ಫ್ಯೂಷನ್ ನಿಮ್ಮ ಮನಸ್ಸಿನ ಮೇಲೆ ಬರೋಕ್ಕಾಗಲ್ಲ. ನಿಮ್ಮ ಮನಸ್ಸನ್ನು ಯಾವ ಕಾರಣಕ್ಕೆ ಕನ್ಫ್ಯೂಷನಲ್ಲಿ, ದ್ವಂದ್ವದಲ್ಲಿ, ಹೆಚ್ಚು ಕಡಿಮೆಯಲ್ಲಿ ತರೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಬೆಟ್ಟದಂತಹ ಸಮಸ್ಯೆ ಇರಲಿ, ಅದೊಂದು ಸಣ್ಣ ಸಾಸಿವೆ ಆಮೇಲೆ ಒಂದು ಕಾಟನ್ ಆಗಿಬಿಡುತ್ತೆ, ಸಮಾಪ್ತಿ ಆಗಿಬಿಡುತ್ತೆ. ಉಫ್ ಅಂದರೆ ಹೋಗೋ ಥರ. ಅಂದರೆ ದೊಡ್ಡ ಮಾತು ಚಿಕ್ಕದಾಗ್ಬಿಡುತ್ತೆ. ಬಟ್ ಬಸ್ ಸದಾ ಕ್ಯಾ ಯಾದ್ ರಹೇ, ಏನು ನೆನಪಿರಬೇಕು? ಮೇರಾ ಬಾಬಾ ಮೇರಿ ಸೇವಾ, जो बाप का सो मेरा, जो बाप का करम वो मेरा करम, जो बाप के गुण वो मेरे गुण, गुण संस्कार श्रेष्ठ कर्म. जब सारी प्रॉपर्टी के मालिक हो गए, जो बाप की वो आपकी हो गई, तो सदा खुशी रहेंगे ना. कभी भी कोई उलझन मन को उलझाएगा नहीं. ಕಂಡೀಷನ್ ನೋಡಿ, ಬಾಬನ ಜೊತೆ ಇಟ್ಕೊಳ್ಳೋದಂದ್ರೇನು? ಹಂಗಲ್ಲ ಹಾಂ ಇದ್ದಾರೆ ಅಂತ. ಏನು ದೊಡ್ಡ ಮಾತು ಹೇಳ್ತಿರೋದು ಬಾಬಾ ಅಂದರೆ, ನಂದು ಬಾಬಾ ಫಸ್ಟು ಸದಾ ನೆನಪಿರಬೇಕು. ತ್ರಿಮೂರ್ತಿ ಕಂಬೈನ್, ಬಾಪ್ ದಾದಾ ನಾನು, ಬಾಪ್ ದಾದಾ ನಾನು, ನಾನು ನನ್ನ ಬಾಬಾ. ಬಾಬನ ಸೇವೆ ನನ್ನ ಸೇವೆ. ಬಾಬಾ ಏನೆಲ್ಲ ಬಾಬಂದು ಅದು ನಂದು.
ಮತ್ತು ಬಾಬವ್ರದ್ದು ಏನು ಕರ್ಮ ಇದೆ ಅದು ನನ್ನ ಕರ್ಮ ಬಾಬನ ಸಂಸ್ಕಾರ, ನನ್ನ ಸಂಸ್ಕಾರ ಬಾಬನ ಗುಣಗಳು, ನನ್ನ ಗುಣಗಳು ಹೆಂಗೆ ತಂದೇನೋ ಹಂಗೆ ಎಲ್ಲದರಲ್ಲಿ ತಿಳ್ಕೊಳ್ಳಿ. ಅದು ಜೊತೆ ಇಟ್ಕೊಳ್ಳೋದು, ಜೊತೆ ಸಮಾನತೆ ಇಲ್ಲದೆ ಜೊತೆ ಹೆಂಗೆ ಬರುತ್ತೆ? ನಾನೊಂಥರ ನಂದೊಂದು ರೀತಿ ಬಾಬಂದೊಂದು ರೀತಿ ಹಂಗಿರೋಕ್ಕಾಗಲ್ಲ. ಬಾಬನ ಗುಣ ಸಂಸ್ಕಾರ ಹಾಗೂ ಶ್ರೇಷ್ಠ ಕರ್ಮ ಇವನ್ನೇ ನೀವು ಪ್ರಾಪರ್ಟಿ ಮಾಡ್ಕೊಂಡಿದ್ದೀರಲ್ವಾ, ಅಂಡರ್ಲೈನೋ ಎಲ್ಲರೂ. ತಂದೆಯ ಗುಣ, ತಂದೆಯ ಶ್ರೇಷ್ಠ ಸತ್ಕರ್ಮಗಳು, ತಂದೆಯ ಸಂಸ್ಕಾರಗಳು, ಇದನ್ನು ನಿಮ್ಮ ಪ್ರಾಪರ್ಟಿ ಮಾಡ್ಕೊಂಡ್ರ ಆವಾಗಲೇ ಬಾಬನ ಪ್ರಾಪರ್ಟಿಯ ಮಾಲೀಕರು. ಬಾಬಾ ಹೇಳೋದು ಎಷ್ಟು ಈಸಿ ಅಲ್ವಾ ಮಕ್ಕಳೇ, ನನ್ನನ್ನು ಜೊತೆ ಇಟ್ಕೊಂಡು ತಂದೆದೇನೆಲ್ಲ ಇದೆ ಅದು ನಿಮ್ಮದಾಗ್ಬಿಡ್ತದೆ ನೋಡಿ. ಬಾಬಾ ಸಾಗರ ಎಲ್ಲ ನಿಮಗೆ ಕೊಡೋಕ್ಕೆ ರೆಡಿ ಇದ್ದಾರೆ. ಬ್ರಹ್ಮಬಾಬನು ತನ್ನ ಎಲ್ಲ ಅನುಭವದ ತಾಕತ್ತೇ ಕೊಡೋಕ್ಕೆ ರೆಡಿ ಇದ್ದಾರೆ. ಯಾವಾಗ ಬಾಬಂದು ನಂದು ಅಂತ ಆಗ್ಬಿಡುತ್ತೆ, ನಂದು ಬಾಬಾ, ಬಾಬಂದು ಹತ್ರ ಇರೋದು ನಂದಲ್ಲ, ಬಾಬನೇ ನಂದು ಅಂದಾಗ ಎಷ್ಟು ಖುಷಿ ಇರಬೇಕಲ್ವ ಮಕ್ಕಳೇ. ಅದರಲ್ಲಿ ಕನ್ಫ್ಯೂಷನಿಗೆ ಜಾಗ ಎಲ್ಲಿದೆ? ಬೇರೆ ವಿಚಾರ ಬರೋಕ್ಕೆ ಜಾಗ ಎಲ್ಲಿದೆ? ಇನ್ನೊಂದು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಈ ಬಾಬವ್ರು ಕ್ಲಿಯರ್ ಮಾಡ್ತಿದ್ದಾರೆ, ನಾನು ಜೊತೆ ಇರೋದಂದರೆ ನನ್ನ ಗುಣ ನಿಮ್ಮ ಗುಣ, ನನ್ನ ಸಂಸ್ಕಾರ ನಿಮ್ಮ ಸಂಸ್ಕಾರ, ನಾನು ಮಾಡೋ ಕರ್ಮ ನಿಮ್ಮ ಕರ್ಮ. ಬಾಬವ್ರದ್ದು ವಿಶ್ವ ಕಲ್ಯಾಣದ ಕಾರ್ಯ, ಅದು ನಿಮ್ಮ ಕಾರ್ಯ. ನೀವೆಲ್ಲ ಏನೇ ಮಾಡುವಾಗ ಅನ್ಯರ ಒಳಿತು, ಅನ್ಯರ ಉನ್ನತಿ, ಅನ್ಯರ ಉದ್ಧಾರ ಮುಂದೆ ಇಟ್ಕೊಂಡು ಕೆಲಸ ಮಾಡಿರಿ. ಯಾವ ಕಾರಣಕ್ಕೂ ಅನ್ಯರಿಗೆ ನಮ್ಮಿಂದ ತೊಂದರೆ ಆಗಂಗಿಲ್ಲ. ಯಾವ ಕಾರಣದಲ್ಲಿ ಅನ್ಯರು ನಮ್ಮ ಕಾರಣ ಸಂಕಲ್ಪ ನಡೆಸಂಗಿಲ್ಲ. ಇಷ್ಟು ಅಟೆನ್ಷನ್ ಇದ್ದರೆ ನೀವು ನನ್ನ ಸಮಾನ ಆಗೋದು ಎಷ್ಟೊತ್ತು? ಕಷ್ಟ ಏನಿದೆ ಇದರಲ್ಲಿ? ಕನ್ಫ್ಯೂಷನ್ ಯಾಕೆ ನಿಮಗೆ? ಇಲ್ಲ ಅಲ್ವಾ? ಸರಿನಾ? ಅಚ್ಚಾ, ನಿರಂತರ ಮೀಠೆ ಬಾಬಾ, ಪ್ಯಾರೆ ಬಾಬಾ, ಮೇರೆ ಬಾಬಾ ಆಡ್ತಾ ಇರಿ. अच्छा ऐसे सदा समान बनने के श्रेष्ठ संकल्पधारी, सर्व शक्तियों के विल द्वारा विल पावर में रहने वाले, सदा दिलवर की दिलरुबा बन भिन्न भिन्न साज सुनाने वाले, सदा स्तंभ के समान अचल अडोल रहने वाले, सदा सहज विधि द्वारा रुद्धि को पाए रुद्धि को प्राप्त करने वाले, सदा मधुर मिलन मनाने वाले, देश विदेश के सर्व प्रकार के वैरायटी बच्चों को पुष्प वर्षा सहित बाप दादा का याद प्यार और नमस्ते नमस्ते। हम सब बच्चों की भी बाप दादा को याद प्यार और नमस्ते नमस्ते। सदा ತಂದೆಯ ಸಮಾನರಾಗೋ ಶ್ರೇಷ್ಠ ಸಂಕಲ್ಪಧಾರಿಗಳು. ನಾನು ಸಮಾನ ಆಗಬೇಕು ಬಾಬಾ ಅಂತಾರೆ. ಬಾಬನ ಗುಣ ನಂದು, ಸಂಸ್ಕಾರ ಕರ್ಮ ಶಕ್ತಿಗಳೆಲ್ಲ ಬಾಬಂದು ನಂದು. ಸರ್ವ ಶಕ್ತಿಗಳನ್ನು ವಿಲ್ ಮಾಡ್ತಾ ವಿಲ್ ಪವರನ್ನು ಪಡ್ಕೊಳ್ತಕ್ಕಂತಹ ದಿಲ್ರುಬ ಬಾಬನ ರಾಮನ ಹೃದಯದಲ್ಲಿ ಹೃದಯದ ಗಿಣಿಗಳಾಗಿ ಭಿನ್ನ ಭಿನ್ನ ಸಂಗೀತಗಳನ್ನು ಆಡ್ತಾ ಇರೋ, ಸದಾ ಸ್ತಂಭದ ಸಮಾನ ಅಚಲ ಅಡೋಲರಾಗಿರೋ, ಸದಾ ಸಹಜ ವಿಧಿಯಿಂದ ವೃದ್ಧಿಯನ್ನು ಪಡ್ಕೊಳ್ಳೋ, ವೃದ್ಧಿಯಲ್ಲಿ ಪ್ರಾಪ್ತಿಗಳನ್ನು ಅನುಭವ ಮಾಡೋ ಮಕ್ಕಳಿಗೆ ಸದಾ ಮಧುರ ಮಿಲನದಲ್ಲಿ ಮಗ್ನರಾಗಿರೋ, ದೇಶ ವಿದೇಶದ ಸರ್ವ ಪ್ರಕಾರದ ವೆರೈಟಿ ಮಕ್ಕಳಿಗೆ ತಂದೆಯ ಏನೋ ಸುಮ್ಮನೆ ಮಿಲನ ಮಾಡ್ತಿಲ್ಲ, ನಾನೆಲ್ಲ ಹೂಮಳೆ ಸುರಿಸ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ, ಆ ತರಹ ಹೂಮಳೆ ಸುರಿಸ್ತಾ ಮಕ್ಕಳಿಗೆ ಯಾದ್ ಪ್ಯಾರ್ ಕೊಡ್ತಿದ್ದಾರೆ. ಮಕ್ಕಳ ಮೇಲೆ ಏನು ಪ್ರೀತಿ, ಯಾದರೂ ಹಿಂಗೆ ಪ್ರೀತಿ ಮಾಡೋಕ್ಕಾಗತ್ತೆ? ಬಟ್ ಆ ಪ್ರೀತಿಗೆ ರಿಟರ್ನ್ ಎಷ್ಟು? ಆ ಪ್ರೀತಿಯ ಫೀಲಿಂಗ್ಸ್ ಆದರೂ ಇದೆಯಾ ನಮಗೆ? ಇದು ನಮ್ಮೆಲ್ಲರೂ ನಮ್ಮ ಹೃದಯಗಳನ್ನು ಕೇಳಬೇಕು. ಬಾಬವರು ನಮಗಿಷ್ಟು ಟೈಮ್ ಕೊಡ್ತಿದ್ದಾರೆ, ಇಷ್ಟು ಪ್ರೀತಿ ಮಾಡ್ತಿದ್ದಾರೆ, ಇಷ್ಟು ಪಾಲನೆ ಮಾಡ್ತಿದ್ದಾರೆ. ಆತ್ಮನಿಗೆ ಸದಾ ಕಾಲದ ಅವಿನಾಶಿ ಪ್ರಾಪ್ತಿಗಳನ್ನು ಕೊಡಲಿಕ್ಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ. ನನಗೆ ಆ ಪ್ರೀತಿಗೆ ರಿಟರ್ನ್ ಏನು? ತಂದೆ ಗುಣ ಏನು, ನಾನು ಆ ಗುಣದಲ್ಲಿ ಬರೋದು, ತಂದೆಯ ಸಂಸ್ಕಾರ ಏನು ಅದನ್ನು ಕಾಪಿ ಮಾಡೋದು, ತಂದೆಯ ಶಕ್ತಿಗಳೇನು ತನ್ನಲ್ಲಿ ಕಾಪಿ ಮಾಡೋದು, ಬಾಬೋರೇನು ಶ್ರೇಷ್ಠ ಕರ್ಮಗಳನ್ನು ಸತ್ಕರ್ಮ ಪುಣ್ಯ ಕರ್ಮ ಮಾಡಿದ್ರು, ಸೇವಾ ಕರ್ಮಗಳನ್ನು ಅದನ್ನು ಮಾಡೋದು.
ಸೊ ಬಾಬಾ ನಂದು ಅಂದರೆ ಬಾಬಾ ನಂದು ಅಂದರೆ ಅವ್ರು ಹೆಂಗಿದಾರೋ ಹಂಗಾಗೋದು. ಕನ್ಫ್ಯೂಷನ್ ಏನಿದೆ ಮಕ್ಕಳೇ ಇದರಲ್ಲಿ ಅಂತಿದ್ದಾರೆ ಬಾಬಾ. ಸರಿನಾ? ಓಂ ಶಾಂತಿ.